ಟಾಕ್ಸಿಕ್ ಸಿನಿಮಾ ವಿರುದ್ಧ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಸಿಡಿದೆದ್ದಿದೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ನಿಂದ ದೂರು ಇದೀಗ. ಟಾಕ್ಸಿಕ್ ಸಿನಿಮಾ ವಿರುದ್ಧ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಸಿಡಿದೆದ್ದಿರೋದು. ದೂರು ಕೊಟ್ಟಿದ್ದಾರೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ನಿಂದ ದೂರಿದೀಗ. ಚಿತ್ರದ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ಆಗಿದೆ, ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ. ಚಿತ್ರದ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ, ಧರ್ಮಕ್ಕೆ ಅಪಮಾನ ಅಂತ. ಸಿನಿಮಾದಲ್ಲಿ ದೇವದೂತ ಸಂತ ಮಿಕೇಲ್ಗೆ ಅಪಮಾನ ಮಾಡಿದ್ದಾರೆ. ದೇವದೂತರ ಮುಂದೆ ಅಶ್ಲೀಲ ಚಿತ್ರೀಕರಣ ಅಂತ ಆರೋಪ ಮಾಡಲಾಗಿದೆ. ಯೂಟ್ಯೂಬ್ ಪೋಸ್ಟ್ ಮತ್ತು ದೃಶ್ಯಗಳನ್ನು ತೆಗಿಬೇಕು ಅಂತ ಅವರು ದೂರು ಕೊಟ್ಟಿರೋದು. ಯೂಟ್ಯೂಬ್ ಪೋಸ್ಟ್ಗಳನ್ನು ಮತ್ತು ದೃಶ್ಯಗಳನ್ನು ತೆಗಿಬೇಕು ಅಂತ ದೂರು. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದಿಂದ ಕೊಟ್ಟಿರುವಂತಹ ದೂರಿದು. ಯೂಟ್ಯೂಬ್ ಪೋಸ್ಟ್ ತೆಗಿಬೇಕು, ದೃಶ್ಯಗಳನ್ನು ತೆಗಿಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ದೂರು ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ರಿಂದ ದೂರು ಕೊಟ್ಟಿರೋದು. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ಕೂಡಲೇ ಸಿನಿಮಾ ತಂಡ ದೃಶ್ಯಗಳನ್ನು ತೆಗೆದುಹಾಕಬೇಕು, ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಟಾಕ್ಸಿಕ್ ಸಿನಿಮಾದ ವಿರುದ್ಧ ಯಾವೆಲ್ಲ ಆರೋಪಗಳನ್ನು ಮಾಡಿದೆ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ? ಯಾವೆಲ್ಲ ದೂರುಗಳಿದೆ ಇವರದ್ದು? ಎಸ್ ಪ್ರವೀಣ್, ಗಮನಿಸಬಹುದು ಟಾಕ್ಸಿಕ್ ಅಂತ ಬಂದಾಗ ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ KGF ಬಳಿಕ ಟಾಕ್ಸಿಕ್ ಬರ್ತಾ ಇರೋದು. ಬಹು ನಿರೀಕ್ಷೆಯ ಸಿನಿಮಾ ಹೇಗಿರಬಹುದು, ಏನಿರಬಹುದು ಅಂತ ಹೇಳಿ ಪ್ರತಿಯೊಬ್ರು ಕೂಡ ತುಂಬಾನೇ ಕುತೂಹಲದಿಂದ ಇಡೀ ದೇಶವೇ ಜೊತೆಗೆ ರಾಕಿಂಗ್ ಸ್ಟಾರ್ ಹೊರ ಭಾಗದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ. ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಒಂದು ಸಿನಿಮಾ ಅಂತಾನೆ ಹೇಳಬಹುದು. ಇದೀಗ ಟಾಕ್ಸಿಕ್ ಸಿನಿಮಾದ ವಿರುದ್ಧ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಸಿಡಿದೆದ್ದಿದೆ. ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ನಿಂದ ಟಾಕ್ಸಿಕ್ ಸಿನಿಮಾ ವಿರುದ್ಧ ದೂರು ದಾಖಲಾಗಿದೆ. ಹಾಗಾದ್ರೆ ಯಾಕಪ್ಪ ಅಂತ ನೋಡ್ತಾ ಹೋದ್ರೆ, ಸಿನಿಮಾದ ದೃಶ್ಯಗಳಲ್ಲಿ ಕ್ರೈಸ್ತರಿಗೆ ಮುಜುಗರ ಹಾಗೂ ಧರ್ಮಕ್ಕೆ ಅಪಮಾನ ಆಗುವಂತಹ ದೃಶ್ಯಗಳಿದಾವೆ. ಆ ದೃಶ್ಯಗಳನ್ನ ದಯವಿಟ್ಟು ತೆಗೆಯಬೇಕು ಅಂತ ಹೇಳಿದೀಗ ಈ ಒಂದು ಕ್ರೈಸ್ತರ ಒಕ್ಕೂಟ ಕೇಳ್ಕೊಳ್ತಾ ಇರುವಂತದ್ದು. ಸಿನಿಮಾದಲ್ಲಿ ದೇವದೂತ ಸಂತ ಮಿಕೇಲ್ಗೆ ಅಪಮಾನ ಮಾಡಲಾಗಿದೆ. ದೇವದೂತರ ಮುಂದೆ ಅಶ್ಲೀಲವಾಗಿ ಚಿತ್ರೀಕರಿಸಲಾಗಿದೆ. ಯೂಟ್ಯೂಬ್ ಪೋಸ್ಟ್ ಅನ್ನ ತೆಗಿಬೇಕು, ದೃಶ್ಯಗಳನ್ನ ತೆಗಿಬೇಕು ಅಂತ ಹೇಳಿ ಇದೀಗ NCF ದೂರನ್ನ ಕೊಟ್ಟಿರುವಂತದ್ದು. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ದೂರನ್ನ ಕೊಟ್ಟಿರುವಂತದ್ದು. ಸರ್ಕಾರಿ ಮುಖ್ಯ ಕಾರ್ಯದರ್ಶಿ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೆ ದೂರು ದಾಖಲಾಗಿದೆ. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಕೂಡಲೇ ಸಿನಿಮಾ ತಂಡ ಆ ದೃಶ್ಯಗಳನ್ನ ತೆಗಿಬೇಕು, ಜೊತೆಗೆ ಕ್ರೈಸ್ತರ ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ಒತ್ತಾಯ ಮಾಡ್ತಿರುವಂತದ್ದು. ಇದೀಗ ಇಲ್ಲದೆ ಹೋದ್ರೆ ಕಾನೂನಿನ ಹೋರಾಟ, ಈ ಸಿನಿಮಾದ ವಿರುದ್ಧ ಕಾನೂನಿನ ಹೋರಾಟ ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನೋಡೋಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ನ ಕಡೆಯಿಂದ ಯಾವ ರೀತಿಯ ಕ್ರಮ ಆಗುತ್ತೆ, ಒಂದು ವೇಳೆ ಸಿನಿಮಾ ತಂಡ ಕ್ಷಮೆ ಕೇಳುತ್ತಾ ಆ ದೃಶ್ಯವನ್ನ ತೆಗೆದು ಹಾಕುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಪ್ರವೀಣ್. ಓಕೆ ಯಶೋಧ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನೀವು ಕ್ರೈಸ್ತರಿಗೆ ಮುಜುಗರ ಹಾಗೂ ಧರ್ಮಕ್ಕೆ ಅಪಮಾನ ಅಂತ ದೂರು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀರಿ. ಅವರ ಬೇಡಿಕೆ ಇರೋದು ಕೂಡಲೇ ಈ ಸಿನಿಮಾ ತಂಡ ಈ ದೃಶ್ಯಗಳನ್ನು ತೆಗೆದುಬೇಕು ಮತ್ತು ಕ್ರೈಸ್ತರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಯೂಟ್ಯೂಬ್ ಪೋಸ್ಟ್ ತೆಗಿಬೇಕು, ದೃಶ್ಯಗಳನ್ನು ತೆಗಿಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇವರು ದೂರು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದಾರೆ, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ಕೊಟ್ಟಿದ್ದಾರೆ. ಈ ಬೆಳವಣಿಗೆಯ ನಂತರ ವಾಟ್ ನೆಕ್ಸ್ಟ್, ಏನಾಗುತ್ತೆ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿದೆ. ನೀವು ಅದನ್ನು ಆ ಟಾಕ್ಸಿಕ್ ಸಿನಿಮಾದ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಮಗೆ ಅಪಮಾನ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ.